ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀವಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದನ್ನು ನೀವು ಜನರಲ್ ರೀತಿಯಲ್ಲೇ ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರನ್ನು ನೀವು ನೆನೆಸ್ಕೊಂಡಿದ್ದೀರೋ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ಇವರು ತುಂಬ ಡೀಪಾಗಿ, ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಇದು ತುಂಬ ಸಿಂಪಲ್ ಆಗಿರುವ ಲೈಕ್ ಅಥವಾ ಕ್ರಶ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವರು ಲಿಟ್ರಲಿ ತಮ್ಮ ಮನಸ್ಸಿನಲ್ಲಿ ನಿಮಗೆ ಕಮಿಟ್ಮೆಂಟನ್ನು ಕೊಡಬೇಕು ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಫ್ಯೂಚರನ್ನು ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಕಡೆಯಿಂದ ನೀವೇನಾದರೂ ಮ್ಯಾರೇಜ್ ಪ್ರಪೋಸಲನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಆ ರೀತಿಯ ಕಮಿಟ್ಮೆಂಟನ್ನು ಕೂಡ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ರಿಲೇಷನ್ಶಿಪ್ನ ಉಳಿಸ್ಕೋಬೇಕು. ನೀವು ಈ ಪರ್ಸನ್ನ ಲೈಫ್ನಲ್ಲಿ ಒಬ್ಬ ಉತ್ತಮ ವ್ಯಕ್ತಿ. ಈ ಪರ್ಸನ್ನ ಲೈಫ್ನಲ್ಲಿ ನೀವು ಇರಬೇಕು. ಮುಂದೆ ಯಾವುದೇ ತಪ್ಪು ಆಗಬಾರ್ದು ಅಂತ ಈ ಪರ್ಸನ್ ಈಗ ಥಿಂಕ್ ಮಾಡ್ತಾ ಇರೋ ರೀತಿ ಇವರ ಎನರ್ಜಿ ಶೋ ಆಗ್ತಾ ಇದೆ. ನೀವು ಈ ರಿಲೇಷನ್ಶಿಪ್ಪಲ್ಲಿ ತೋರಿಸ್ತಾ ಇರುವಂತಹ ಫೀಲಿಂಗ್ಸ್, ಈ ಪರ್ಸನ್ನ ಮೇಲಿರುವಂತಹ ಕೇರ್, ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಲಾಯಲ್ಟಿ ಹೇಗಿತ್ತು, ಇದೆಲ್ಲದರ ಬಗ್ಗೆ ಈ ಪರ್ಸನ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ. ಯಾರು ನಿಮ್ಮಷ್ಟು ಈ ಪರ್ಸನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅನ್ನೋದು ಇವ್ರಿಗೆ ಗೊತ್ತಾಗಿದೆ. ಅಂದರೆ ನಿಮ್ಮ ರೀತಿ, ನಿಮ್ಮ ಪ್ಲೇಸ್ನಲ್ಲಿ ನಿಲ್ಲೋದಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕಾಗಿ ಇವರು ತುಂಬ ಫೀಲ್ ಮಾಡ್ಕೊಳ್ತಾರೆ. ಇವರ ಹಾರ್ಟಲ್ಲಿ ಒಂದು ಹೆವಿ ವ್ಯಾಲ್ಯೂ ಅನ್ನೋದು ಕಾಣಿಸ್ತಾ ಇದೆ. ಅಂದರೆ ನಿಮ್ಮನ್ನು ಯಾವುದೇ ಒಂದು ರೀತಿಯಲ್ಲೂ ಚೀಟ್ ಮಾಡೋದಕ್ಕೆ ಈ ಪರ್ಸನ್ಗೆ ಮನಸ್ಸಿಲ್ಲ. ತುಂಬ ಫೀಲಿಂಗ್ಸ್ಗಳನ್ನು ಇಟ್ಕೊಂಡಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ಈಗ ಪ್ರೆಸೆಂಟಲ್ಲಿ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಅಥವಾ ಮಿಸ್ಕಮ್ಯುನಿಕೇಷನ್ ಏನಾದರೂ ಬಂದಿರ್ಬೋದು. ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು, ಅಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರ್ಬೋದು, ಅಥವಾ ಸ್ವಲ್ಪ ಗ್ಯಾಪ್ ಏನಾದರೂ ಬಂದಿರ್ಬೋದು, ಅಥವಾ ಫ್ಯಾಮಿಲಿ ಪ್ರೆಷರ್ ಏನಾದರೂ ಬಂದಿರಬಹುದು. ಇದನ್ನು ಇವರು ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲವೂ ನಿಮ್ಮ ಲೈಫ್ನಿಂದ ಸಾಲ್ವ್ ಆಗಲಿ, ಎಲ್ಲವೂ ಕ್ಲಿಯರ್ ಆಗಲಿ ಅಂತ ವಿಶ್ ಮಾಡ್ತಾ ಇದ್ದಾರೆ. ನೀವು ಮತ್ತೆ ಇವರ ಲೈಫ್ಗೆ ಮತ್ತೆ ವಾಪಸ್ ಬರಬೇಕು. ಈ ರೀತಿ ಏನಾದರೂ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಬಂದಿದ್ದರೆ ಇವರು ಅಂದ್ಕೊಳ್ಳೋದು ಇವರ ಲೈಫ್ನಲ್ಲಿ ನೀವು ಮತ್ತೆ ಹೋಗಬೇಕು, ಮತ್ತೆ ರಿಯೂನಿಯನ್ ಆಗಬೇಕು ಅನ್ನೋ ರೀತಿ ತುಂಬ ಸ್ಟ್ರಾಂಗ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ಮೊದಲಿನ ರೀತಿ ಇರಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಇವ್ರು ಏನಾದರೂ ತಪ್ಪು ಮಾಡಿದರೆ ಅದನ್ನು ಕರೆಕ್ಟ್ ಮಾಡ್ಕೋಬೇಕು, ಸರಿ ಮಾಡ್ಕೋಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂದರೆ ನಿಮ್ಮ ಜೊತೆ ಲಾಂಗ್ ಟರ್ಮ್ ಫ್ಯೂಚರನ್ನು ಕಟ್ಕೋಬೇಕು. ಮ್ಯಾರೇಜ್ ಪ್ರಪೋಸಲ್ ಏನಾದರೂ ಕೊಡೋ ವ್ಯಕ್ತಿ ಆಗಿದ್ದರೆ ಅದರ ಬಗ್ಗೆ ಕೂಡ ಥಿಂಕ್ ಮಾಡಬೇಕು. ಆ ರೀತಿಯ ಕಮಿಟ್ಮೆಂಟನ್ನು ಕೊಡಬೇಕು ಅಂತ ಪ್ಲ್ಯಾನ್ ಇವರ ಮನಸ್ಸಿನಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಒಟ್ಟಿನಲ್ಲಿ ನಿಮ್ಮ ಜೊತೆ ಸೆಟ್ಲ್ ಆಗಬೇಕು. ಸ್ಟ್ರಾಂಗ್ ಆಗಿರುವ ವಿಶ್ ಅನ್ನೋದು ಇವರ ಎನರ್ಜಿ ಮೂಲಕ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮ ವ್ಯಾಲ್ಯೂ, ನಿಮ್ಮ ಲಾಯಲ್ಟಿ, ನಿಮ್ಮ ಅಫೆಕ್ಷನ್ ಎಲ್ಲವೂ ಈ ಪರ್ಸನ್ಗೆ ಗೊತ್ತಾಗ್ತಾ ಇದೆ. ನೀವು ಯೂನಿಕ್ ಅಂತ ಅಂದ್ಕೊಳ್ತಾರೆ. ಬೇರೆಯವರಿಗಿಂತ ಕಂಪ್ಲೀಟ್ಲಿ ನೀವು ಡಿಫ್ರೆಂಟ್ ಪರ್ಸನ್ ಅಂತ ಇವರು ಫೀಲ್ ಮಾಡ್ಕೊಳ್ತಾರೆ. ಈ ಪರ್ಸನ್ ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಅದೆಲ್ಲವನ್ನು ಓಪನ್ ಅಪ್ ಮಾಡಬೇಕು. ನಿಮ್ಮ ಹತ್ರ ಎಲ್ಲವನ್ನು ಹೇಳ್ಕೋಬೇಕು. ಕಮಿಟ್ಮೆಂಟ್ ಮಾತೇನಾದರೂ ಇದ್ದರೆ, ಫ್ಯೂಚರ್ ಬಗ್ಗೆ ಏನಾದರೂ ಮಾತಿದ್ದರೆ ಅದರ ಬಗ್ಗೆ ಡಿಸ್ಕಷನನ್ನು ಮಾಡಬೇಕು. ಪ್ರಪೋಸಲ್ ಏನಾದರೂ ಇದ್ದರೆ, ಅಂದರೆ ಮ್ಯಾರೇಜ್ ಪ್ರಪೋಸಲ್ ಆಗಿರ್ಬೋದು, ಏನೇ ಇದ್ದರೂ ಕೂಡ ಸ್ಟ್ರಾಂಗ್ ಆಗಿ ಪ್ರಪೋಸಲನ್ನು ಕೊಡಬೇಕು. ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟಲ್ಲಿ ಏನಾದರೂ ಈ ಪರ್ಸನ್ ಮತ್ತು ನೀವು ದೂರ ಆಗಿದ್ದರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಗ್ಯಾಪ್ ಬಂದಿದ್ದರೆ ಇವರು ಸ್ಟೆಪ್ ತಗೋಬೇಕು. ಮುಂದೆ ಯಾವ ರೀತಿ ರಿಯೂನಿಯನ್ ಆಗಬೇಕು ಅಂತ ಅದರ ಬಗ್ಗೆ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಮತ್ತು ಇವರ ನಡುವೆ ಏನಾದರೂ ಪ್ರಾಬ್ಲಮ್ಸ್ಗಳಾಗಿದ್ದರೆ, ಅಥವಾ ಈ ನಿಮ್ಮ ರಿಲೇಷನ್ಶಿಪ್ಪನ್ನು ಇವರ ಫ್ಯಾಮಿಲಿ ಏನಾದರೂ ಫ್ಯೂಚರಲ್ಲಿ ಒಪ್ಪದೇ ಇದ್ದರೆ ಫ್ಯಾಮಿಲಿಯನ್ನು ಕನ್ವಿನ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅದರ ಬಗ್ಗೆ ಪ್ರಯತ್ನ ಮಾಡಬೇಕು. ಫ್ಯಾಮಿಲಿ ಏನಾದರೂ ಒಪ್ಪದೇ ಇದ್ದರೆ ಫ್ಯೂಚರಲ್ಲಿ ಫ್ಯಾಮಿಲಿಗೆ ಎಲ್ಲವನ್ನು ಅರ್ಥ ಮಾಡಿಸ್ಬೇಕು.
ಈ ರೀತಿಯಾಗಿ ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಸ್ಟೆಬಿಲಿಟಿಯನ್ನು ತರಬೇಕು, ಸ್ಟೇಬಲನ್ನು ತರಬೇಕು, ಎಮೋಷ್ನಲಿ ಡೀಪ್ ಬಾಂಡನ್ನು ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ನೋಡೋದಾದರೆ ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಅಥವಾ ನಿಮಗೆ ಯಾವುದೇ ರೀತಿಯಿಂದಲೂ ಚೀಟ್ ಮಾಡಬೇಕು ಅನ್ನೋ ಎನರ್ಜಿ ಕಾಣಿಸ್ತಾ ಇಲ್ಲ. ಈ ಪರ್ಸನ್ ನಿಮ್ಮ ಮೇಲೆ ಅಥವಾ ಈ ರಿಲೇಷನ್ಶಿಪ್ ಮೇಲೆ ತುಂಬ ಸೀರಿಯಸ್ ಆಗಿದ್ದಾರೆ. ಫ್ಯೂಚರ್ ಕಮಿಟ್ಮೆಂಟನ್ನು ಕೊಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮ ವ್ಯಾಲ್ಯೂ ಅನ್ನೋದು ತುಂಬ ಚೆನ್ನಾಗಿ ಇವರಿಗೆ ಗೊತ್ತಾಗಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಯಾವುದೇ ರೀತಿಯಿಂದಲೂ ಈ ಪರ್ಸನ್ ಇಷ್ಟಪಡೋದಿಲ್ಲ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ಈ ಪರ್ಸನ್ ನಿಮ್ಮ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾರಾ ಅಂತ ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಖಂಡಿತ ಇವರು ನಿಮ್ಮ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾರೆ. ತುಂಬ ಜಾಸ್ತಿ ಯೋಚನೆ ಮಾಡ್ತಾರೆ. ನಿಮಗೆ ಕಮಿಟ್ಮೆಂಟನ್ನು ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ಪ್ರಪೋಸಲನ್ನು ಕೊಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮ ಬಗ್ಗೆ ತುಂಬ ವಿಚಾರಗಳು ಇವರ ಮನಸ್ಸಿನಲ್ಲಿ ನಡೀತಾ ಇದೆ. ತುಂಬ ಥಾಟ್ಸ್ಗಳು ಇವರ ಮನಸ್ಸಿನಲ್ಲಿ ಬರ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನೀವು ಇವರ ಬಗ್ಗೆ ಥಿಂಕ್ ಮಾಡ್ತೀರಾ ಅಥವಾ ಇವರ ಬಿಹೇವಿಯರನ್ನು ನೋಡಿ ಅಂದ್ಕೊಳ್ತಾ ಇರ್ಬೋದು, ಇವರು ನಿಮ್ಮ ಬಗ್ಗೆ ಸೀರಿಯಸ್ ಆಗಿದ್ದಾರಾ, ಈ ರಿಲೇಷನ್ಶಿಪ್ಪಲ್ಲಿ ಸೀರಿಯಸ್ ಆಗಿದ್ದಾರಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಇದು ಇವರ ನೇಚರ್ ಆಗಿರ್ಬೋದು ಅಥವಾ ಇವರ ಬಿಹೇವಿಯರ್ ಆಗಿರ್ಬೋದು. ಬಟ್ ಇವರು ಸೀರಿಯಸ್ ಆಗಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇಲ್ಲ ಅಂತ ನೀವು ಅಂದ್ಕೊಳ್ಬಹುದು. ಆದರೆ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ಅನಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಈ ರಿಲೇಷನ್ಶಿಪ್ನ ಉಳಿದಂಥ ಸ್ಟ್ರಾಂಗ್ ಆಗಿ ಅವರ ಮನಸ್ಸಿನಲ್ಲಿದೆ. ನೀವೇನಾದರೂ ಈ ಪರ್ಸನ್ ಕಡೆಯಿಂದ ಏನಾದರೂ ಪ್ರಪೋಸಲ್ನ ಪ್ರಾಮಿಸನ್ನು ಬಯಸ್ತಾ ಇದ್ದರೆ ಆ ರೀತಿ ಸ್ಟ್ರಾಂಗ್ ಪ್ರಪೋಸಲ್ನ ಕೊಡಬೇಕು ಅಂತ ಕೂಡ ಇವರು ಅಂದ್ಕೊಳ್ತಾರೆ. ಇವರ ಮನಸ್ಸಿನಲ್ಲಿ ತುಂಬ ಲಾಂಗ್ ಟೈಮ್ ರಿಲೇಷನ್ಶಿಪ್ ಅನ್ನೋದು ಕಾಣಿಸ್ತಾ ಇದೆ. ತುಂಬ ಥಿಂಕ್ ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಮೇಲೆ ಪ್ರೀತಿ ಇದೆ, ನಿಮ್ಮ ಬಗ್ಗೆ ಫೀಲಿಂಗ್ಸ್ಗಳಿದೆ. ಇದೆಲ್ಲವನ್ನು ಈ ಪರ್ಸನ್ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮ ಕೇರ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ. ನೀವೆಷ್ಟು ರೆಸ್ಪೆಕ್ಟ್ ಮಾಡ್ತೀರಾ ಅನ್ನೋದರ ಬಗ್ಗೆ ಈ ಪರ್ಸನ್ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳೋದಕ್ಕೆ ನೀವೆಷ್ಟೆಲ್ಲ ಟ್ರೈ ಮಾಡಿದ್ದೀರಾ, ಏನೆಲ್ಲ ಪ್ರಯತ್ನ ಪಟ್ಟಿದ್ದೀರಾ, ನೀವು ಈ ರಿಲೇಷನ್ಶಿಪ್ಪಲ್ಲಿ ಎಷ್ಟು ಲಾಯಲ್ ಆಗಿದ್ದೀರಾ ಅನ್ನೋ ಬಗ್ಗೆ ಈ ಪರ್ಸನ್ ತುಂಬ ಪ್ರೌಡ್ ಫೀಲ್ ಮಾಡ್ಕೊಳ್ತಾರೆ. ನಿಮ್ಮ ಬಗ್ಗೆ ತುಂಬ ಪ್ರೌಡ್ ಫೀಲ್ ಮಾಡ್ಕೊಳ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಯಾವುದೇ ರೀತಿಯಿಂದಲೂ ಈ ರಿಲೇಷನ್ಶಿಪ್ ಬಿಟ್ಟು ಹೋಗಬಾರ್ದು. ಏನೇ ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು, ನೀವಿಬ್ಬರು ದೂರ ಆಗಿದ್ದರೆ ಏನೇ ಗ್ಯಾಪ್ ಬಂದಿದ್ರೂ ಕೂಡ ಮತ್ತೆ ಲೈಫ್ನಲ್ಲಿ ನೀವು ಒಂದಾಗಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಬಯಸ್ತಾ ಇದ್ದಾರೆ. ಅದೇ ರೀತಿ ಈ ಪರ್ಸನ್ ಕೂಡ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಯಾವ ರೀತಿ ಲಾಯಲ್ ಆಗಿದ್ದೀರೋ ಅದೇ ರೀತಿ ಈ ಪರ್ಸನ್ ಕೂಡ ನಿಮ್ಮ ಜೊತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಲಾಯಲ್ ಆಗಿರಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಈ ಪರ್ಸನ್ ತುಂಬ ಕನಸುಗಳನ್ನು ಕಟ್ಟಿರುವ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಭಾವನೆಗಳು, ತುಂಬ ಫೀಲಿಂಗ್ಸ್ಗಳು ಮನಸ್ಸಿನಲ್ಲಿ ತುಂಬಿಕೊಂಡಿದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣ್ತಾ ಇದೆ. ಇವರ ಮನಸ್ಸಿನಲ್ಲಿ ನಿಮ್ಮಿಬ್ಬರ ಫ್ಯೂಚರ್ ಬಗ್ಗೆ ತುಂಬ ಕನಸುಗಳಿದೆ. ಅದೆಲ್ಲವನ್ನು ಪೂರ್ತಿ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ತುಂಬ ಲಾಯಲ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ಅಂದ್ಕೊಳ್ಳೋದು ನೀವು ಇವರ ಪಾಲಿಗೆ ತುಂಬ ಸ್ಪೆಷಲ್ ಅಂತ ಅಂದ್ಕೊಳ್ತಾರೆ. ಈ ರೀತಿಯ ಫೀಲಿಂಗ್ಸ್ಗಳು ಇವರ ಮನಸ್ಸಿನಲ್ಲಿ ತುಂಬ ಬರ್ತಾ ಇದೆ. ಓವರಾಲ್ ಆಗಿ ಹೇಳಬೇಕು ಅಂದರೆ ಈ ಪರ್ಸನ್ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ತುಂಬ ಸೀರಿಯಸ್ ಆಗಿದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡಿಕೊಡಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2 ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗಾಗಿ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ನಿಮ್ಮ ಜೊತೆ ತುಂಬ ಖುಷಿಯಿಂದ ಲೈಫ್ ಲೀಡ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಜೊತೆ ಫ್ಯೂಚರ್ ಇಮ್ಯಾಜಿನ್ ಮಾಡಿದ್ರೆ ಯಾವ ರೀತಿ ಇರುತ್ತೆ, ಯಾವ ರೀತಿ ಹ್ಯಾಪಿನೆಸ್, ಯಾವ ರೀತಿ ಪೀಸ್ ಅನ್ನೋದು ಸಿಗುತ್ತೆ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಅಂದರೆ ನೀವು ಇವರ ಲೈಫ್ನಲ್ಲಿ ಇದ್ದರೆ ಲೈಫ್ ಸೆಟ್ಲ್ ಆಗುತ್ತೆ. ಇವ್ರಿಗೆ ಬೇಕಾದ ಸ್ಟೆಬಿಲಿಟಿ ಅನ್ನೋದು ಸಿಗುತ್ತೆ. ಫ್ಯೂಚರಲ್ಲಿ ನೀವಿಬ್ಬರು ಒಟ್ಟಿಗೆ ಇದ್ದರೆ ತುಂಬ ಒಳ್ಳೆಯ ಲೈಫನ್ನು ಲೀಡ್ ಮಾಡಬಹುದು ಅನ್ನೋ ಹೋಪ್ಫುಲ್ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಜೊತೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಬೇಕು, ಅದು ಇವರಿಗೆ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ. ನಿಮ್ಮ ಮೇಲೆ ಒಂದು ರೀತಿಯ ಕ್ರಶ್ ಅಥವಾ ಲವ್ ರೀತಿಯ ಫೀಲ್ ಮಾಡ್ತಾ ಇದ್ದಾರೆ. ಆದರೆ ಅದು ನಿಧಾನವಾಗಿ ಬೆಳೀತಾ ಇದೆ ಇರೋ ಎನರ್ಜಿ ಅಂತ ಕಾಣಿಸ್ತಾ ಇದೆ. ತುಂಬ ಮೆಚೂರ್ ಆಗಿರುವ ಡೀಪ್ ಲವ್ ಇನ್ನೂ ಬಿಲ್ಡ್ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಕಾಣಿಸ್ತಾ ಇದೆ.
ಇಲ್ಲಿ ನಿಮ್ಮಿಬ್ಬರ ಮನೆಯಲ್ಲಿ ಮದುವೆ ಮಾತುಕತೆ ನಡೀತಾ ಇರ್ಬೋದು, ಅಥವಾ ನಿಮ್ಮ ಮದುವೆ ಮಾತುಕತೆ, ಮ್ಯಾರೇಜ್ ಮಾತುಕತೆ ನಡೀತಾ ಇರ್ಬೋದು, ಅಥವಾ ಇವರ ಮನೆಯಲ್ಲಿ ಆ ರೀತಿಯ ಮಾತುಕತೆಗಳು ನಡೀತಾ ಇರ್ಬೋದು. ಮನೆಯವರ ಪ್ರೆಷರ್ ಕೂಡ ಇರ್ಬೋದು. ನಿಮ್ಮ ಫ್ಯೂಚರ್ ಬಗ್ಗೆ ಡಿಸಿಷನನ್ನು ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಇರ್ಬೋದು ಮನೆಯಲ್ಲಿ. ಇದೆಲ್ಲ ಸಿಚುವೇಶನ್ನಿಂದ ಇವರಿಗೆ ಒಂದು ಡೌಟ್ ಬರ್ತಾ ಇರ್ಬೋದು, ಅಥವಾ ಫಿಯರ್ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಇವರಿಂದ ಎಲ್ಲಿ ದೂರ ಆಗ್ತಾ ಇದ್ದೀರೋ ಆ ರೀತಿಯ ಫಿಯರ್ ಕೂಡ ಈ ಪರ್ಸನ್ನ ಮನಸ್ಸಿನಲ್ಲಿ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಇವರಿಗೆ ನಿಮ್ಮ ಮೇಲೆ ಲವ್ ಕಡಿಮೆ ಆಗಿದೆ ಅಂತಲ್ಲ, ಆದರೆ ಇವರು ಅಂದ್ಕೊಳ್ತಾ ಇರೋದು, ಡೌಟ್ ಬರ್ತಾ ಇರ್ಬೋದು, ನೀವು ಎಲ್ಲಿ ಇವರನ್ನು ಬಿಟ್ಟು ಹೋಗ್ತಿರೋ, ನಿಮ್ಮ ಮನೆಯಲ್ಲಿ ಬೇರೆ ಪ್ರಪೋಸಲ್ಗಳನ್ನ ತಗೋ ಬರ್ತಾರೇನೋ ಆ ರೀತಿ ಥಿಂಕ್ ಮಾಡ್ತಾ ಇರೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಲೈಫ್ನಲ್ಲಿ ಪಾಸ್ಟ್ ಲೈಫ್ ಬಾಂಡ್ ಏನಾದರೂ ಇರಬಹುದು, ಅಥವಾ ಕಾರ್ಮಿಕ್ ಸಿಚುವೇಶನ್ ಏನಾದರೂ ಎದುರಾಗಿರಬಹುದು. ಅಂದರೆ ಇದು ನಾರ್ಮಲ್ ಕನೆಕ್ಷನ್ ಅಲ್ಲ, ಯಾವುದೋ ಒಂದು ಕಾರಣದಿಂದ ಮತ್ತೆ ನೀವು ಒಂದಾಗ್ತೀರಾ. ಡೀಪ್ ಲೆವೆಲಲ್ಲಿ ನಿಮ್ಮ ಬಾಂಡಿಂಗ್ ಅನ್ನೋದು ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನಿಮ್ಮಿಬ್ಬರ ಲೈಫ್ನಲ್ಲಿ ಏನೇ ಗ್ಯಾಪ್ ಬಂದರೂ ಕೂಡ, ನಿಮ್ಮಿಬ್ಬರ ಲೈಫ್ನಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದರೂ ಕೂಡ ಮತ್ತೆ ಕನೆಕ್ಟ್ ಆಗ್ತೀರಾ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಮತ್ತೆ ಕ್ಲಿಯರ್ ಆಗ್ತೀರಾ. ಬ್ರೇಕಪ್ ಆಗಿದ್ರೆ ಮತ್ತೆ ಮೀಟ್ ಆಗುವ ವೈಬ್ ಕಾಣ್ತಾ ಇದೆ. ಅಂದರೆ ನೀವು ತುಂಬ ಸಲ ಹೀಗಾಗಿರ್ಬೋದು, ಕೆಲವೊಬ್ಬರ ಲೈಫ್ನಲ್ಲಿ ಒಬ್ಬ ಪರ್ಸನ್ನ ಇಷ್ಟಪಟ್ಟ ಮೇಲೆ ಆ ಪರ್ಸನ್ ಅವರ ಲೈಫಿಂದ ದೂರ ಹೋದರೂ ಕೂಡ ಯಾವುದೋ ಒಂದು ರೀಸನ್ನಿಂದ, ಯಾವುದೋ ಒಂದು ಕಾರಣದಿಂದ, ಅಥವಾ ಯಾವಾಗಲೋ ಒಂದು ಸಂದರ್ಭದಲ್ಲಿ ಆ ಪರ್ಸನ್ನ ಮೀಟ್ ಆಗುವ ಸಂದರ್ಭ ಬಂದರೆ ಆ ಎಕ್ಸ್ ಪರ್ಸನ್ ಬಗ್ಗೆ ತುಂಬ ಚಿಂತೆ ಮಾಡ್ತೀವಿ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಕೂಡ ನಡೆದಿರ್ಬೋದು. ಅಂದರೆ ಈ ಪರ್ಸನ್ ನಿಮ್ಮಿಂದ ದೂರ ಆದರೆ ಇವರನ್ನು ಮರೆಯೋದಕ್ಕಂತೂ ಸಾಧ್ಯ ಇಲ್ಲ. ಈ ಪರ್ಸನ್ ಬಗ್ಗೆ ನೀವು ಮತ್ತೆ ಥಿಂಕ್ ಮಾಡ್ತೀರಾ, ಅಥವಾ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಹಾಗಾಗಿ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಬಂದರೂ ಕೂಡ ಮತ್ತೆ ಕನೆಕ್ಟ್ ಆಗ್ತೀರಾ. ಒಂದು ಒಟ್ಟಿನಲ್ಲಿ ಹೇಳಬೇಕು ಅಂದರೆ ನಿಮ್ಮನ್ನು ಕಳೆದುಕೊಳ್ಳುವಂಥ ಭಯ ಈ ಪರ್ಸನ್ಗೆ ಇದೆ. ನಿಮ್ಮ ಲೈಫ್ ಬೇರೆ ಕಡೆ ಸೆಟ್ಲ್ ಆಗುತ್ತಾ ಅಂತ ಥಿಂಕ್ ಮಾಡ್ತಾರೆ. ನಿಮ್ಮನ್ನು ಬೇರೆ ವ್ಯಕ್ತಿಗಳು ಚೂಸ್ ಮಾಡ್ಕೊಳ್ತಾರಾ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಅಂದರೆ ನಿಮ್ಮ ಲೈಫ್ನಲ್ಲಿ ಬೇರೆ ಯಾರಾದರೂ ಬರ್ತಾರಾ, ನಿಮ್ಮ ಮದುವೆ ಅಥವಾ ಮ್ಯಾರೇಜ್ ಅನ್ನೋದು ಬೇರೆ ಕಡೆ ಫಿಕ್ಸ್ ಆಗುತ್ತಾ, ನೀವಿಬ್ಬರು ಮತ್ತೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಮಾಡ್ಕೊಳ್ತೀರಾ, ಈ ರೀತಿ ತುಂಬ ಭಯವನ್ನು ಇಟ್ಕೊಂಡಿದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವರ ಮನಸ್ಸಿನಲ್ಲಿರೋದು ಯಾವುದೇ ರೀತಿ ತಪ್ಪಾಗಬಾರ್ದು, ಯಾವುದೇ ರೀತಿಯ ಬ್ಯಾಡ್ ಇಂಪ್ರೆಷನ್ ಬರಬಾರ್ದು, ಆ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನೀವು ತುಂಬ ಮೈನ್ ಅಂತ ಅಂದ್ಕೊಳ್ತಾರೆ, ನಿಮಗೆ ತುಂಬ ಪ್ರಯಾರಿಟಿನ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ. ಇವರ ಲೈಫ್ನಲ್ಲಿ ನೀವು ಇರಬೇಕು, ನೀವು ತುಂಬ ಮುಖ್ಯ ಅಂತ ಕನ್ಸಿಡರ್ ಮಾಡ್ತಾರೆ ಈ ಪರ್ಸನ್. ನಿಮ್ಮ ಮಾತಾಗಿರ್ಬೋದು, ನಿಮ್ಮ ನೇಚರ್ ಆಗಿರ್ಬೋದು, ನಿಮ್ಮ ಲಾಯಲ್ಟಿ ಆಗಿರ್ಬೋದು, ಅದೇ ರೀತಿ ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ, ಹ್ಯಾಂಡ್ಸಮ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಆ ರೀತಿ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾರೆ. ಮತ್ತು ನಿಮ್ಮ ಪರ್ಸ್ನಾಲಿಟಿ ಆಗಿರ್ಬೋದು, ನಿಮ್ಮ ಮೆಚ್ಯೂರಿಟಿ ಆಗಿರ್ಬೋದು, ನಿಮ್ಮ ಬಿಹೇವಿಯರ್ ಆಗಿರಬಹುದು, ಇದೆಲ್ಲ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಪ್ರೆಸೆನ್ಸ್ ಅನ್ನೋದು ಇವ್ರಿಗೆ ಹ್ಯಾಪಿನೆಸ್ಸನ್ನು ತರುತ್ತೆ. ನಿಮ್ಮನ್ನು ಕಂಡ್ರೆ ಇವ್ರಿಗೆ ಒಂದು ಇನ್ನರ್ ಪೀಸ್ ಬರುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಸ್ವಲ್ಪ ನಿಮ್ಮನ್ನು ನೋಡಿದ ತಕ್ಷಣ ಕಾಮ್ ಆಗ್ತಾರೆ, ಆ ರೀತಿಯ ಫೀಲ್ ಕೂಡ ಈ ಪರ್ಸನ್ನ ಮನಸ್ಸಿನಲ್ಲಿದೆ. ಈ ಪರ್ಸನ್ ನಿಮ್ಮ ಬಗ್ಗೆ ಡೀಪಾಗಿ ಥಿಂಕ್ ಮಾಡ್ತಾರೆ, ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ, ಫ್ಯೂಚರ್ ಬಗ್ಗೆ ತುಂಬ ಆಸೆಗಳನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಪರ್ಸನ್ ಖಂಡಿತ ಸೀರಿಯಸ್ ಆಗಿದ್ದಾರೆ ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಸೀರಿಯಸ್ ಆಗಿ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕು ಅಂತ ಇವರ ಮನಸ್ಸಿನಲ್ಲಿದೆ. ಲೈಫಲ್ಲಿ ನೀವು ಸ್ಪೆಷಲ್ ಪರ್ಸನ್ ಆಗಿರಬೇಕು ಅಂತ ಇವರು ಅಂದ್ಕೊಳ್ತಾರೆ. ಅಂದರೆ ನಿಮ್ಮಿಂದ ಇವರು ದೂರ ಇರಬಾರ್ದು, ನೀವು ಫ್ಯೂಚರಲ್ಲಿ ಈ ಪರ್ಸನ್ ಜೊತೆ ಇರಬೇಕು. ಫ್ಯಾಮಿಲಿಯಿಂದ ನಿಮ್ಮ ಇಬ್ಬರ ರಿಲೇಷನ್ಶಿಪ್ಗೆ ಒಪ್ಪಿಗೆ ಅನ್ನೋದು ಸಿಗಬೇಕು ಅಂತ ಮನಸ್ಸಿನಲ್ಲಿ ತುಂಬ ಡಿಸೈರ್ಸ್ಗಳನ್ನು ಕಟ್ಕೊಂಡಿದ್ದಾರೆ. ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಎಮೋಷ್ನಲಿ ಕ್ಲೋಸ್ನೆಸ್ಸನ್ನು ಬೆಳೆಸ್ಕೋಬೇಕು, ನೀವಿಬ್ಬರು ತುಂಬ ಒಳ್ಳೆ ಬಾಂಡಿಂಗಲ್ಲಿ ಇರಬೇಕು ಅಂತ ಅಂದ್ಕೊಳ್ತಾರೆ. ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ ಇವರ ಮನಸ್ಸಿನಲ್ಲಿದೆ. ಏನೇ ಮುಂದಿನ ಸ್ಟೆಪ್ ತಗೋಬೇಕಾದರೂ ಅದನ್ನು ಬೇಗನೆ ತಗೋಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಮೈಂಡ್ನಲ್ಲಿರುವ ಡೌಟ್ಸ್ಗಳನ್ನು, ಫೀಲಿಂಗ್ಸ್ಗಳನ್ನ, ವಿಷಸ್ಗಳನ್ನು ಎಲ್ಲವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ತುಂಬ ಒಳ್ಳೆಯ ಮಾತುಕತೆ ನಿಮ್ಮಿಬ್ಬರ ನಡುವೆ ನಡೀಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅದೇ ರೀತಿ ಈ ಪರ್ಸನ್ಗೆ ನಿಮ್ಮ ರಿಪ್ಲೈ ಕೂಡ ತುಂಬ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇದೆ. ಅದರ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಏನಾದರೂ ಗ್ಯಾಪ್ ಇದ್ದರೆ ಮತ್ತೆ ನಿಮ್ಮ ಲೈಫ್ನಲ್ಲಿ ಇವ್ರು ಬರಬೇಕು, ಅಥವಾ ಇವರ ಲೈಫ್ನಲ್ಲಿ ನೀವು ಇರಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟಲ್ಲಿ ಕೆಲವರ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಇರಬಹುದು, ಬಟ್ ಕನೆಕ್ಟ್ ಆಗ್ತೀರಾ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಮತ್ತೆ ಕನೆಕ್ಟ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ ರೀತಿಯ ಎನರ್ಜಿ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಓವರಾಲ್ ಆಗಿ ಹೇಳೋದಾದರೆ ನಿಮ್ಮನ್ನು ತುಂಬ ಬೆಟರ್ ಪರ್ಸನ್ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ಅದೇ ರೀತಿ ನಿಮ್ಮಿಂದ ಖುಷಿಯನ್ನು ಬಯಸ್ತಾ ಇದ್ದಾರೆ. ನಿಮ್ಮ ಜೊತೆ ಲೈಫ್ ಲೀಡ್ ಮಾಡಬೇಕು, ಫ್ಯೂಚರಲ್ಲಿ ನೀವು ಇವ್ರ ಜೊತೆ ಇರಬೇಕು,
ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಅಪ್ರೋಚ್ ಮಾಡಬೇಕು, ಇವರ ಮನಸ್ಸಿನಲ್ಲಿರುವ ಫೀಲಿಂಗ್ಸ್ಗಳನ್ನು ಹೇಳ್ಕೋಬೇಕು, ಇದೆಲ್ಲವೂ ಇವರ ಮನಸ್ಸಿನಲ್ಲಿದೆ. ಬಟ್ ಈ ಪರ್ಸನ್ ಎಷ್ಟೆಲ್ಲ ಥಿಂಕ್ ಮಾಡಿದ್ರೂ ಕೂಡ ಸ್ವಲ್ಪ ಡೌಟ್ ಅನ್ನೋದು ಇದೆ. ಅಂದರೆ ಇವರ ಲೈಫಿಂದ ನೀವು ಎಲ್ಲಿ ದೂರ ಆಗ್ತೀರೋ, ಬೇರೆ ಮ್ಯಾರೇಜ್ ಪ್ರಪೋಸಲ್ ಏನಾದರೂ ನಿಮಗೆ ಬರುತ್ತೋ, ಆ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವರ ಎನರ್ಜಿ ಆ ರೀತಿ ಶೋ ಆಗ್ತಾ ಇದೆ. ಒಟ್ಟಿನಲ್ಲಿ ನೀವು ಈ ಪರ್ಸನ್ನ ಲೈಫ್ನಲ್ಲಿದ್ದರೆ ಈ ಪರ್ಸನ್ಗೆ ತುಂಬ ಒಳ್ಳೆಯ ಫೀಲ್ ಬರುತ್ತೆ, ಹ್ಯಾಪಿನೆಸ್ ಅನ್ನೋದು ಬರುತ್ತೆ. ಒಂದು ಒಳ್ಳೆಯ ಕ್ವಾಲಿಟಿ ಟೈಮನ್ನು ನಿಮ್ಮ ಜೊತೆ ಸ್ಪೆಂಡ್ ಮಾಡಬೇಕು ಅಂತ ಇದ್ದಾರೆ. ಆ ರೀತಿ ಕೂಡ ತುಂಬ ಜನರ ಎನರ್ಜಿ ಆ ರೀತಿ ಶೋ ಆಗ್ತಾ ಇದೆ. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ ಮೇಲೆ ನಿಮಗೆ ತುಂಬ ಇಷ್ಟ ಇರ್ಬೋದು, ಅಥವಾ ಒಬ್ಬರ ಬಗ್ಗೆ ಒಬ್ಬರಿಗೆ ತುಂಬ ಫೀಲಿಂಗ್ಸ್ಗಳಿರ್ಬೋದು, ಅಥವಾ ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಇಷ್ಟ ಇರ್ಬೋದು, ಅಥವಾ ಇದು ಹೊಸದಾಗಿ ಶುರುವಾಗಿರುವ ಲವ್ ಕೂಡ ಆಗಿರಬಹುದು. ಆದರೆ ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಬರಬೇಕು ಅಂತ ತುಂಬ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅದಲ್ಲದೆ ಈ ಪರ್ಸನ್ನ ನೀವು ಮೆನಿಫೆಸ್ಟ್ ಮಾಡ್ತಾ ಇದ್ದೀರಾ, ಅಥವಾ ಈ ಪರ್ಸನ್ ನಿಮ್ಮನ್ನು ಮೆನಿಫೆಸ್ಟ್ ಮಾಡ್ತಾ ಇರ್ಬೋದು, ಅಥವಾ ಒಟ್ಟಿನಲ್ಲಿ ಯಾರೋ ಒಬ್ಬರು ತುಂಬ ಮೆನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಟೋಟಲ್ ಆಗಿ ಹೇಳಬೇಕು ಅಂದರೆ ಈ ಪರ್ಸನ್ ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಇವರ ಲೈಫ್ನಲ್ಲಿ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅನ್ನೋ ರೀತಿ ಥಿಂಕ್ ಮಾಡುವ ಹಾಗಿದೆ. ಈ ರಿಲೇಷನ್ಶಿಪ್ಗಾಗಿ ತುಂಬ ವ್ಯಾಲ್ಯೂವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ರಿಲೇಷನ್ಶಿಪ್ಗೆ ಈ ಪರ್ಸನ್ ತುಂಬ ಸೀರಿಯಸ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ನಿಮ್ಮಿಂದ ದೂರ ಹೋಗೋದಕ್ಕೆ ಈ ಪರ್ಸನ್ಗೆ ಆಗ್ತಾ ಇಲ್ಲ. ಅದರ ಬಗ್ಗೆ ಇವರು ಥಿಂಕ್ ಕೂಡ ಮಾಡ್ತಾ ಇಲ್ಲ. ಓವರಾಲ್ ಆಗಿ ನೋಡಬೇಕು ಅಂದರೆ ಖಂಡಿತ ಈ ಪರ್ಸನ್ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಈಗ ಪ್ರೆಸೆಂಟ್ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ದಯವಿಟ್ಟು ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.